ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ನಗರದ ಕೆಂಪೇಗೌಡ ಪುತ್ಥಳಿ ವೃತ್ತದಿಂದ ಜಾಥಾ ಮಾಡಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರು ನಡೆಸುವ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಿಷೇಧಿಸಿ ವಸ್ತ್ರ ಸಂಹಿತೆ ಜಾರಿಗೆ ಮಾಡುವಂತೆ ಹಿಂದೂ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಾಲೂಕು ಆಡಳಿತದ ಗಮನ ಸೆಳೆದರು. ಸಕಲೇಶಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಪಾಂಡವಪುರ ಗುಡ್ಡ ಎಂಬ ಬೆಟ್ಟದ ಮೇಲೆ ಹೊಯ್ಸಳರು ನಿರ್ಮಿಸಿರುವ ಐತಿಹಾಸಿಕ ಹಾಗೂ ಪುರಾತನ ಬೆಟ್ಟದ ಭೈರವೇಶ್ವರ ದೇವಸ್ಥಾನವಿದೆ. ಒಂದಲ್ಲ ಒಂದು ವಿಭಿನ್ನ ವಿವಾದದಲ್ಲಿರುವ ಈ ದೇವಾಲಯವು ಸುಮಾರು 700 ವರ್ಷಗಳಷ್ಟು ಪುರಾತನವಾಗಿದ್ದು, ಸಂಪೂರ್ಣವಾಗಿ ಕರಿಶಿಲೆಯಿಂದ ಪಾಂಡವರು ನಿರ್ಮಿಸಿದ ಈ ಮೂಲ ದೇವಾಲಯವನ್ನು ವರ್ಷಗಳ ಹಿಂದೆ ಹೊಯ್ಸಳರು ಮರು ನಿರ್ಮಾಣ ಮಾಡಿದ್ದಾರೆ ಎಂಬ ಪುರಾಣಗಳಿವೆ. ಪಶ್ಚಿಮಾತ್ಯ ಸಂಸ್ಕೃತಿಯ ಮೇಲೆ ಅವಲಂಬಿತವಾಗಿರುವ ನಮ್ಮ ಜನ ಫೋಟೋಶೂಟ್ ಹೆಸರಲ್ಲಿ ದೇವಸ್ಥಾನದ ಮುಂಭಾಗ ಅಶ್ಲೀಲವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಪ್ರಶ್ನಿಸಲು ಬರುವ ಸ್ಥಳೀಯ ಸಾರ್ವಜನಿಕರೊಂದಿಗೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಅನೇಕ ಪ್ರಕರಣಗಳು ಇವೆ ಎಂದು ಹಿಂದೂ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಿಳಿಸಿದ್ದಾರೆ. ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಧಕ್ಕೆ ತರುವ ಪ್ರಯತ್ನ ಯಾರು ಮಾಡಬಾರದು. ದೇವಾಲಯಗಳು ಫೋಟೋಶೂಟ್ ನಡೆಸುವ ಪ್ರವಾಸಿ ತಾಣಗಳಲ್ಲ, ಅವುಗಳು ನಮ್ಮ ಧಾರ್ಮಿಕ ಭಾವನಾತ್ಮಕ ಸಂಬಂಧ ಹೊಂದಿರುವ ಸ್ಥಳಗಳು ಎಂದಿದ್ದಾರೆ. ದೇವಸ್ಥಾನದಲ್ಲಿ ಮುಂಗಡೆ ಬಾಗಿಲು ಹಾಕೊಂಡು ಪೂಜೆ ಮಾಡುವಂಥದ್ದು ಅಷ್ಟು ಇದಲ್ಲ, ಇದು ಏನು ಶೋಭೆ ತರುವಂಥದ್ದಲ್ಲ. ಸುಮಾರು ಜನ ನನ್ನ ಕೇಳ್ತಾ ಇದ್ರು, ಏನು ಭಟ್ರೆ ಮುಂಗಡೆ ಬಾಗಿಲು ಹಾಕೊಂಡು ಪೂಜೆ ಮಾಡ್ತೀರಿ, ಏನು ಕಥೆ ಇದು ಅಂತ. ನಾನು ಬಂದವರಿಗೆಲ್ಲರಿಗೂ ಹೇಳ್ತಾ ಇದ್ದೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ, ಹೇಗೇಗೋ ಇಲ್ಲಿ ಇರ್ತಾರೆ, ಅವ್ರಿಗೆ ಏನು ಹೇಳೋದು, ನಾನಲ್ಲಿ ಪೂಜೆ ಮಾಡೋದು, ಇವ್ರಿಗೆ ಇಲ್ಲಿ ಈ ರೀತಿ ಇರಬೇಡಿ ಅಂತ ಹೇಳೋದು, ಚಪ್ಪಲಿ ಹಾಕೊಂಡೆಲ್ಲ ಬರ್ತಾರೆ ಒಳಗಡೆಗೆ. ಸೊ ಇದನ್ನೆಲ್ಲ ಬಂದವ್ರ ಹತ್ರ ಹೇಳ್ಕೊಂತ ಇದ್ದೆ. ಈ ದಿನ ಒಂದು ಲೆಕ್ಕಕ್ಕೆ ಸುದಿನ, ಈ ದಿನ ಇವತ್ತಿಗೆ ಮುಗಿಬಹುದು ಅಂತ ಅನ್ಕೊಂಡಿದ್ದೀನಿ. ಏನು ಇದು ನಾನು ಕೆಲವು ಪ್ರಶ್ನೆಗಳನ್ನ ನೀವಾದರೆ ಮಾತಾಡೋದಕ್ಕೆ ಸರ್ವತಂತ್ರ ಸ್ವತಂತ್ರರು, ನಾವು ಆ ರೀತಿ ಮಾತಾಡ್ಲಿಕ್ಕೆ ಆಗಲ್ಲ. ಅದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದು ಕೇಸ್ ಆಗಿಲ್ಲ ಅಂತ ನೀವು ತಪ್ಪು ತಿಳ್ಕೊಂಡಿದ್ರೆ, 2 ಕೇಸ್ ಆಗಿದೆ, ಕೇಸ್ ಅನ್ಕೊಂಡ್ರಿ, ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಉಳಿದಿದ್ದನ್ನ ನಾನು ಎಲ್ಲಾನು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ನೀವು ಮಾತಾಡೋದಕ್ಕೆ ಬಹಳ ಸ್ವತಂತ್ರರು, ನಾವಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ರಘು ಸಕಲೇಶಪುರ, ಸ್ಥಳೀಯರಾದ ವಿನೋದ್ ಕಣಚೂರು, ಲೋಕೇಶ್ ದೇವಲಕೆರೆ, ಪರಿಸರ ಪ್ರೇಮಿ ವಿಕ್ರಮ್ ಹುರುಡಿ, ಸಂತೋಷ್ ಮೆಕ್ಕನಗದೆ, ಬೆಳ್ಳಿ, ಭರತ್, ಮಾಜಿ ಅಧ್ಯಕ್ಷರು ದೇವಲಕೆರೆ, ಸಂಜಯ್ ಕೊಟ್ಟಿಗೆಹಾರ, ಸಂಜಿತ್ ಭಟ್, ತಾರೇಶ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆನಂದ್, ಹಿಂದೂ ಹಿತರಕ್ಷಣಾ ವೇದಿಕೆಯ ಶಿವಜಿಪಿ, ಎಸ್ಎಲ್ ಧರ್ಮೇಶ್, ಕೌಶಿಕ್ ಎಚ್ಎಂ, ದುಷ್ಯಂತ್ ಗೌಡ, ಜತಿನ್ ಕುಮಾರ್, ಸಂತೋಷ್, ಶ್ರೀಜಿತ್ ಗೌಡ, ವಿಜಿತ್ ಗೌಡ ಸೇರಿದಂತೆ ಸ್ಥಳೀಯರು ಭಾಗವಹಿಸಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.